ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಥಂಬ್ನೇಲ್ ನಲ್ಲಿ ನೀವು ನೋಡೇ ಇರ್ತೀರಾ, ವಿ ಆರ್ ಆಲ್ರೆಡಿ ಇನ್ ಸಿಂಗಾಪುರ್ಸ್ ಮೋಸ್ಟ್ ಪಾಪ್ಯುಲರ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಗಾರ್ಡನ್ಸ್ ಬೈ ದ ವೇ ನಲ್ಲಿ. ಇಲ್ಲಿ ನೋಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬಾನೇ ಇದೆ. ಟೈಮ್ ವೇಸ್ಟ್ ಮಾಡ್ದೇನೆ ಬನ್ನಿ ನೋಡೋಣ. ಅರೌಂಡ್ 260 acres ಆಫ್ ಲ್ಯಾಂಡ್ನಲ್ಲಿರೋ ಗಾರ್ಡನ್ಸ್ ಬೈ ದ ಬೇ ಪಾರ್ಕ್ನಲ್ಲಿ ಡೈರೆಕ್ಷನ್ ಬೋರ್ಡ್ನ ರೆಫರ್ ಮಾಡಿ ನಾವು ಕ್ಲೌಡ್ ಫಾರೆಸ್ಟ್ ಏರಿಯಾನ ಎಂಟರ್ ಆದ್ವಿ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಕಾಣಿಸ್ತಾ ಇರೋದು ವರ್ಲ್ಡ್ಸ್ ಟಾಲೆಸ್ಟ್ ಇಂಡೋರ್ ವಾಟರ್ ಫಾಲ್. ದಿಸ್ ವಾಟರ್ ಫಾಲ್ ಇಸ್ ಅ ಮ್ಯಾಸಿವ್ ರಿಯಲ್ ಪ್ಲಾಂಟ್ ಕವರ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ಎಂಟೈರ್ ಕ್ಲೌಡ್ ಫಾರೆಸ್ಟ್ನಲ್ಲಿ ಅರೌಂಡ್ 13,000 ಪ್ಲಾಂಟ್ಸ್ಗಳು ಹಾಗೆ ರೇರ್ ಪ್ಲಾಂಟ್ ಕಲೆಕ್ಷನ್ಸ್ಗಳು ಇದ್ವು. ಸಿಂಗಪುರ್ಗೆ ಸಿಟಿ ಆಫ್ ಗಾರ್ಡನ್ ಅನ್ನೋ ಹೆಸರು ಇರೋದಕ್ಕೆ ಈ ಗಾರ್ಡನ್ಸ್ ಬೈ ದ ಬೇ ನಲ್ಲಿರೋ ಕ್ಲೌಡ್ ಫಾರೆಸ್ಟ್ ಏರಿಯಾದ ಕಾಂಟ್ರಿಬ್ಯೂಷನ್ ಅಂತೂ ತುಂಬಾನೇ ಇದೆ. ಕೂಲ್ ಆ್ಯಂಡ್ ರಿಫ್ರೆಶಿಂಗ್ ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಾ ಮುಂದೆ ಹೋಗಿ ಲಾಸ್ಟ್ ವರ್ಲ್ಡ್ ಅನ್ನೋ ಝೋನ್ಗೆ ಲಿಫ್ಟ್ನ ತಗೊಂಡ್ವಿ. ಹೆಸರಿಗೆ ತಕ್ಕನಾಗೇನೆ ವಿ ವೇರ್ ಲಾಸ್ಟ್ ಇನ್ ದ ಬ್ಯೂಟಿ ಆಫ್ ಗ್ರೀನರಿ ಹಿಯರ್. ಇಲ್ಲಿರೋ ವಾಕ್ವೇಸ್ನಲ್ಲಂತೂ ಪ್ಯಾನೋರಮಿಕ್ ವ್ಯೂ ಆಫ್ ಎಂಟೈರ್ ಡೋಮ್ ವಿ ಕುಡ್ ಸಿ. ಫ್ರೆಂಡ್ಸ್, ಇವಾಗ ನಾವು ಕ್ಲೌಡ್ ಫಾರೆಸ್ಟ್ ನಲ್ಲಿರೋ ಒಂದು ವಾಟರ್ ಫಾಲ್ ಏರಿಯಾಗೆ ಬಂದಿದ್ದೀವಿ. ಒನ್ ಅಮೇಜಿಂಗ್ ಥಿಂಗ್ ಯು ಕ್ಯಾನ್ ಸಿ ಹಿಯರ್, ವಾಟರ್ ಫಾಲ್ ನಲ್ಲಿ ರೈನ್ಬೋ ಫಾರ್ಮೇಶನ್ ಆಗಿದೆ. ಅದಾದ್ಮೇಲೆ ದ ನೆಕ್ಸ್ಟ್ ಝೋನ್ ವಾಸ್ ಅ ಕ್ರಿಸ್ಟಲ್ ಮೌಂಟೇನ್. ದ ಕೇವ್ ಲೈಕ್ ಏರಿಯಾ ಎಂಟರ್ ಆಗ್ತಿದ್ದಂಗೆ ಒಂದು ಡಿಫ್ರೆಂಟ್ ಫೀಲಿಂಗ್. ಫ್ರೆಂಡ್ಸ್, ಇವಾಗ ಕ್ಲೌಡ್ ಫಾರೆಸ್ಟ್ ಏರಿಯಾನ ಮುಗಿಸಿ ಹಾಟ್ ವೆದರ್ಗೆ ಕೂಲ್ ಐಸ್ ಕ್ರೀಮ್ ನ ತಿಂತ ವಿ ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ದ ಫ್ಲವರ್ ಡೋಮ್. ಬನ್ನಿ ನನ್ನ ಜೊತೆಗೆ. ದಿಸ್ ಫ್ಲವರ್ ಡೋಮ್ ಈಸ್ ದ ಲಾರ್ಜೆಸ್ಟ್ ಗ್ಲಾಸ್ ಗ್ರೀನ್ ಹೌಸ್ ಇನ್ ದ ವರ್ಲ್ಡ್. ಹೂವಿನ ಸಂತೆ ಅಂತಾನೆ ಹೇಳ್ಬೋದು. ಸುಮಾರು 12 ಹೆಕ್ಟೇರ್ನಷ್ಟು ಲ್ಯಾಂಡ್ನಲ್ಲಿರೋ ಈ ಡೋಮ್ನಲ್ಲಿ ಮೆಡಿಟರೇನಿಯನ್ ಗಾರ್ಡನ್, ಆಲಿವ್ ಗ್ರೋವ್, ಆಸ್ಟ್ರೇಲಿಯನ್ ಗಾರ್ಡನ್, ಸೌತ್ ಆಫ್ರಿಕನ್ ಗಾರ್ಡನ್, ಕ್ಯಾಲಿಫೋರ್ನಿಯನ್ ಗಾರ್ಡನ್ ಅಂತ ಎಲ್ಲ ಕಡೆ ಬೆಳೆಯೋ ಫ್ಲವರ್ಸ್ಗಳು ಸಹ ಇದ್ವು. ಅರೌಂಡ್ 3,000 ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ಗಳ ಜೊತೆಗೆ 5 ಕಾಂಟಿನೆಂಟ್ಸ್ಗಳಲ್ಲಿ ಬೆಳೆಯುವಂತಹ ಹೂವಿನ ಗಿಡಗಳು ಈ ಫ್ಲವರ್ ಡೋಮ್ನಲ್ಲಿದ್ವು. ಫ್ಲವರ್ ಡೋಮ್ ನಲ್ಲಿ ನನ್ನ ಮೋಸ್ಟ್ ಲೈಕ್ಡ್ ಅಂಡ್ ಲವ್ ಪಾರ್ಟ್ ಯಾವ್ದು ಗೊತ್ತಾ? ದಿಸ್ ಒನ್. ಫ್ರೆಂಡ್ಸ್, ಕ್ಲೌಡ್ ಫಾರೆಸ್ಟ್ ಅಂಡ್ ಫ್ಲವರ್ ಡೋಮ್ ನ ವಿಸಿಟ್ ಮಾಡಾಗಿದೆ ಅಂಡ್ ನೌ ಇಟ್ಸ್ 6 o'clock. ಇಲ್ಲೇ ಪಾರ್ಕ್ನಲ್ಲಿ ಸ್ವಲ್ಪ ಅಡ್ಡಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇರೋದು ಸೂಪರ್ ಟ್ರೀ ಗ್ರೋ ಅಂತ. ಇಲ್ಲಿ ಅರೌಂಡ್ 7:45ಗೆ ವಿ ಹ್ಯಾವ್ ಅ ಲೈಟ್ ಶೋ ಅಂಡ್ ದಿಸ್ ಲೈಟ್ ಶೋ ಈಸ್ ಫ್ರೀ ಫಾರ್ ದ ವಿಸಿಟರ್ಸ್. ಅಲ್ಲಿ ಕಾಣಿಸ್ತಾ ಇರೋದು ಈಸ್ OCBC ಸ್ಕೈವೇ ಅಂತ. ನೈಟ್ ಟೈಮ್ ಅಲ್ಲಿ ದ ಲೈಟ್ ಶೋ ವ್ಯೂ ವಿಲ್ ಬಿ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ವಿ ಹ್ಯಾವಂಟ್ ಟೇಕನ್ ದ ಟಿಕೆಟ್ ಫಾರ್ ದ್ಯಾಟ್. ನೋಡ್ತೀವಿ ಇಫ್ ಪಾಸಿಬಲ್ ವಿಲ್ ಗೆಟ್ ಇಟ್ ಆರ್ ನಾಟ್. ಈವ್ನಿಂಗ್ ಟೈಮಲ್ಲಿ ದ ವ್ಯೂ ಆನ್ ದ ಟಾಪ್ ಆಫ್ OCBC ಸ್ಕೈವೇ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನ್ನಿಸ್ಲಿಲ್ಲ. ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಆ್ಯಕ್ಚುಲಿ ಸೂಪರ್ ಟ್ರೀ ಗ್ರೋ ಈಸ್ ಅ ಆರ್ಟಿಫಿಷಿಯಲ್ ಟ್ರೀ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಇದು ಗಾರ್ಡನ್ಸ್ ಬೈ ದ ಬೇನಲ್ಲಿರೋ ಸಿಗ್ನೇಚರ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡಿಕೊಂಡು ಇಟ್ ಜನರೇಟ್ಸ್ ದ ಎಲೆಕ್ಟ್ರಿಸಿಟಿ ಫಾರ್ ದ ಲೈಟಿಂಗ್. ಸೂಪರ್ ಟ್ರೀ ಈಸ್ ಆಲ್ವೇಸ್ ಸೂಪರ್ ಅಲ್ವಾ? ಸಂಜೆ ಆಗ್ತಿದ್ದಂಗೆನೆ ಕ್ರೌಡ್ ಹಾಗೆ ನಮ್ಮ ಕ್ಯೂರಿಯಾಸಿಟಿನೂ ಜಾಸ್ತಿ ಆಗ್ತಿತ್ತು. ಈ ಶೋನ ನೋಡೋಕ್ಕೆ ಅರೌಂಡ್ 1 hour ನಾವು ವೇಟ್ ಮಾಡಿದ್ವಿ. ಟೂರಿಸ್ಟ್ಗಳು ಒಬ್ಬೊಬ್ಬರಾಗೆ ಬಂದು ಪ್ಲೇಸ್ನ ಆಕ್ಯುಪೈ ಮಾಡ್ತಾ ಇದ್ರು. ಫೈನಲಿ ಲೈಟ್ ಶೋ ಶುರು ಆಗೇ ಬಿಡ್ತು ಆ್ಯಂಡ್ ನಮ್ಮ ವೇಟಿಂಗ್ ಈಸ್ ವರ್ತ್ ಅಂತ ಅನ್ನಿಸ್ತು.
friends, we are done with the Gardens by the Bay experience, and I can say this is one of the best experiences I had in Singapore ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.